ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶೋಷಿತ ಸಮುದಾಯಗಳ ಒಕ್ಕೂಟದ ಕೃಷ್ಣಮೂರ್ತಿ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ರಾಜ್ಯಪಾಲರ ಕೈಕಟ್ಟಿ ಅವರಿಂದ ಕೆಲಸ ಮಾಡಿಸುತ್ತಿದ್ದಾರೆ. ಇಲ್ಲಸಲ್ಲದ ಆಪಾದನೆ ಮಾಡಿ ನ್ಯಾಯಾಲಯ 29ರ ಗಡುವು ನೀಡಿದೆ ಎಂದು ಆರೋಪಿಸಿದರು. ರಾಜ್ಯಪಾಲರ ಈ ಕ್ರಮವನ್ನು ಖಂಡಿಸಿ 27ರಂದು ರಾಜಭವನ ಚಲೋ ಹಮ್ಮಿಕೊಂಡಿದ್ದು, ಶಶಿಕಲಾ ಜೊಲ್ಲೆ, ವಿಜಯೇಂದ್ರ, ಯಡಿಯೂರಪ್ಪ, ಜನಾರ್ದನ ರೆಡ್ಡಿ, ನಿರಾಣಿ ಅವರ ವಿರುದ್ಧ ಪ್ರಕರಣಗಳಿವೆ. ಯಾವ ಪ್ರಕರಣಕ್ಕೂ ತನಿಖೆಗೆ ಅನುಮತಿ ನೀಡದ ರಾಜ್ಯಪಾಲರು ಅಬ್ರಹಾಂ ಎಂಬುವವರು ನೀಡಿದ ದೂರು ಆಧರಿಸಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವುದು ಷಡ್ಯಂತರ ಎಂದು ಕಿಡಿಕಾರಿದರು. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರನ್ನು ಯಾರೂ ನೋಡಿಲ್ಲ. ಅವರು ಎಂದೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಆರ್ ಅಶೋಕ್, ದೇವೇಗೌಡರು ಸೇರಿದಂತೆ ಇತರರ ಆಸ್ತಿ ಎಷ್ಟಿದೆ ಎಂಬುದು ಗುಟ್ಟಾಗಿ ಇಲ್ಲ. ಅವರ ವಿರುದ್ಧ ತನಿಖೆ ನಡೆಸಲು ಅನುಮತಿ ನೀಡದ ರಾಜ್ಯಪಾಲರು ಕೇಂದ್ರದ ಒತ್ತಡಕ್ಕೆ ಮಣಿದು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರ ಮಾಡಲು ರಾಜ್ಯಪಾಲರ ಮೂಲಕ ಹುನ್ನಾರ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮಸಿ ಬಳಿದರೆ ಕಾಂಗ್ರೆಸ್ ನಾಶ ಮಾಡಬಹುದು ಎಂದು ಹುನ್ನಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಗೊತ್ತಿದೆ, ಮಾಧ್ಯಮದವರು ನೀವು ಈ ನಾಡಿನಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಒಳ್ಳೇದಿದ್ರೂ ಪ್ರಚಾರ ಮಾಡ್ತೀರಿ, ಕೆಟ್ಟದಿದ್ರೂ ಪ್ರಚಾರ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸ. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನು ನಿಜವಾದ ವಿಚಾರಗಳು, ನಿಜವಾದ ವಿಚಾರಧಾರೆಗಳು ಏನಿದೆ ಅದನ್ನ ಜನಗಳಿಗೆ ಮುಟ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಜೊಲ್ಲೆ ಇರ್ಬೋದು, ನಿರಾಣಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಸನ್ಮಾನ್ಯ ವಿಜಯೇಂದ್ರ ಅವರು ಇರ್ಬೋದು, ಅವ್ರ ಮೇಲೆಲ್ಲ ಕೇಸ್ಗಳಿದೆ. ಜನಾರ್ದನ್ ರೆಡ್ಡಿ ಅವ್ರು ಗಡಿಬಾರ್ ಮಾಡಿದ್ದಾರೆ, ಬಳ್ಳಾರಿಗೆ ಅವ್ರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಅಂಥವರು ಬೆಂಗಳೂರಿನಿಂದ ಮೈಸೂರುವರೆಗೂ ಚಾತ ಮಾಡಿದ್ರು. ಎಷ್ಟು ಹಾಸ್ಯಾಸ್ಪದ ಅಂತಂದ್ರೆ, ಈ ಸನ್ಮಾನ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ವಿಜಯೇಂದ್ರ ಅವ್ರ ಮೇಲೆ ಕೇಸಿದೆ, ಅವ್ರ ತಂದೆಯವ್ರ ಮೇಲೆ ಕೇಸಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅಣ್ಣ ಅವ್ರು ಹೇಳ್ದಂಗೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ವರ್ಷಗಟ್ಟಲೆ ಅವ್ರು ಜೈಲಲ್ಲಿ ಇದ್ದಂಥವ್ರು ಅವರು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವ್ರ ಮೇಲೆ ಏನು ಸವಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದು ಯಾವುದೇ ಕಾರಣಕ್ಕೆ ಸಾಧ್ಯ ಆಗೋದಿಲ್ಲ. ದಲಿತ ಮುಖಂಡ ಕೆಸಿ ರಾಜಕಾಂತ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನ್ಯಾಯ ಖಂಡಿಸುವ ಏಕೈಕ ನಾಯಕ ಸಿದ್ದರಾಮಯ್ಯ. ದೇವರಾಜ ಅರಸು ಅವರ ಕಲ್ಪನೆಗಳ ಆಧಾರದ ಮೇಲೆ ಅವರು ಆಡಳಿತ ನಡೆಸುತ್ತಿದ್ದಾರೆ. ಸಾಮಾಜಿಕ ನ್ಯಾಯ ಒದಗಿಸುತ್ತಿದ್ದಾರೆ. ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ರಾಜ್ಯವನ್ನು ದಿವಾಳಿ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಕೆಡವಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ದೇಶ ಮತ್ತು ರಾಜ್ಯದಲ್ಲಿ ಬಿಜೆಪಿ ಬಂದಾಗಲೇ ಸಂವಿಧಾನಕ್ಕೆ ಅಪಾಯ ಎದುರಾಗಿದೆ. ಥಾವರ್ ಚಂದ್ ಗೆಹ್ಲೋಟ್ ಅವರು ದಲಿತ ರಾಜ್ಯಪಾಲರಲ್ಲ, ಬಲಿತ ರಾಜ್ಯಪಾಲರಾಗಿದ್ದಾರೆ. ಕಾನೂನು ಬಾಹಿರವಾಗಿ ನೀಡಿರುವ ಅನುಮತಿ ವಾಪಸ್ ಪಡೆಯಬೇಕು ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇರುವ ಪ್ರಕರಣಗಳ ತನಿಖೆಗೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ಬಾಗೇಪಲ್ಲಿ ದಲಿತ ನಾಯಕ ಕೃಷ್ಣಪ್ಪ ಮಾತನಾಡಿ, ರಾಜ್ಯಪಾಲರು ಸಂವಿಧಾನ ಕಗ್ಗೊಲೆ ಮಾಡಿದ್ದಾರೆ. ರಾಜ್ಯಪಾಲರು ಮತ್ತು ಬಿಜೆಪಿ ನಾಯಕರಿಗೆ ಮಾನವೀಯ ಮೌಲ್ಯ, ಸಂವಿಧಾನದ ಬಗ್ಗೆ ಅರಿವೇ ಇಲ್ಲ. ಸರ್ಕಾರವನ್ನು ಅಭದ್ರಗೊಳಿಸಲು ಪ್ರಧಾನಿ ಮೋದಿ ಮಾಡುತ್ತಿರುವ ಕೆಲಸ ಇದಾಗಿದ್ದು ಕೂಡಲೇ ಇದು ನಿಲ್ಲಬೇಕು ಎಂದು ಆಗ್ರಹಿಸಿದರು. ಮತ್ತೊಬ್ಬ ದಲಿತ ಮುಖಂಡ ಸುಧಾ ವೆಂಕಟೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ 27ರಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಕೂಡ ಒಂದು ತಪ್ಪನ್ನ ಮಾಡಿದ್ದಾರೆ. ಅವರು ಈ ರಾಜ್ಯದ, ಈ ದೇಶದ ಸಂವಿಧಾನವನ್ನ ಗುರುತಿಸಿ ರಾಜ್ಯ ಸರ್ಕಾರಗಳು ಮಾಡ್ತಕ್ಕಂಥ ತಪ್ಪುಗಳನ್ನ ಸರಿದಿದ್ದುವಂತ ವ್ಯವಸ್ಥೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಸಂವಿಧಾನದ ಒಂದು ಜವಾಬ್ದಾರಿ ಕೂಡ. ಅಂತ ಸಂವಿಧಾನವನ್ನ ಗಮನಿಸಬೇಕಾಗಿರ್ತಕ್ಕಂಥ ಒಬ್ಬ ರಾಜ್ಯಪಾಲ ಇವತ್ತು ಹಿಂದೆ ಇರ್ತಕ್ಕಂಥ ಏನು ಲೋಕಾಯುಕ್ತ ಆಗಿರ್ಬೋದು, SIT ಆಗಿರ್ಬೋದು, ಅಥವಾ ಇನ್ನಿತರ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನ ಪೆಂಡಿಂಗ್ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ರಾಜ್ಯವನ್ನ ದಿವಾಳಿ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ರಯತ್ನವನ್ನು ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಸೇರ್ಕೊಂಡು ಏನು 136 ಜನ ಗೆದ್ದಿರ್ತಕ್ಕಂಥ ರಾಜ್ಯ ಸರ್ಕಾರ ಅಲ್ಲಿ ಸಂಪೂರ್ಣವಾಗಿ ಕೆಟ್ಟದಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ
ಇಡೀ ಸರ್ಕಾರ ರಚನೆಯಾಗಿ 3 ತಿಂಗಳಿಂದ ಪ್ರಾರಂಭ ದಲಿತರು ಅಂತಕ್ಕಂಥ ಮಾತಾಡ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಮುರ್ಮು ಅವರು ದಲಿತರಾಗಿದ್ರೆ ಈ ದೇಶದ ಒಬ್ಬ ರಾಷ್ಟ್ರಪತಿಯನ್ನ ಇವತ್ತು ನಾವು ಏನು ಪಾರ್ಲಿಮೆಂಟ್ ಅಂತಕ್ಕಂಥ ಹೇಳ್ತಕ್ಕಂಥ ವ್ಯಕ್ತಿಗಳಿದ್ರು ಎಲ್ಲ ಕೂಡ ಗುದ್ದಲು ಪೂಜೆಗೆ ಕರೀಲಿಲ್ಲ. ಕನಿಷ್ಠ ಪಕ್ಷ ಅದನ್ನು ಇನಾಗರೇಷನ್ಗೂ ಕೂಡ ಕರೀಲಿಲ್ಲ. ಅಯೋಧ್ಯೆಗೂ ಕೂಡ ಇವರು ಮುರ್ಮು ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮೊದಲ ವ್ಯಕ್ತಿಯನ್ನ ಕರೆದು ಕನಿಷ್ಠ ಪಕ್ಷ ಕುಡಿಸೋಂತ ಸೌಜನ್ಯತೆ ಕೂಡ ಕರ್ತಿಲ್ಲ. ಇದು ಅನ್ಯಾಯವಾಗಿ ಮಾತ್ರ ದಲಿತರು ಅಂತ ಕಾಣಿಸ್ತಾರೆ. ಉಳಿದ ಸಂದರ್ಭದಲ್ಲಿ ಯಾರಿಗೂ ಕೂಡ ಯಾವುದೇ ಶೋಷಣೆಗಳು ಪಟ್ಟಂತ ಶೋಷಿತರು ಒಬ್ಬರು ಕೂಡ ಇವತ್ತು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ನಿಜವಾಗ್ಲೂ ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಇವರು ದಲಿತ ರಾಜ್ಯಪಾಲರಲ್ಲ. ಇವತ್ತು ಒಂದೊಂದು ಹೇಳ್ತೀನಿ, ಇದು ದಲಿತ ರಾಜ್ಯಪಾಲರಲ್ಲ, ದಲಿತ ರಾಜ್ಯಪಾಲರು. ಕಳೆದ 10 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದಲ್ಲಿ ಸುಳ್ಳಿನ ಆಡಳಿತ ನಡೆಸುತ್ತಿದೆ. ಸಿದ್ದರಾಮಯ್ಯ ಅವರ ತೇಜೋವಧೆ ಹೀಗೆ ಮುಂದುವರಿದರೆ ದೇಶಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದಾಗಿ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಶೋಷಿತ ಸಮುದಾಯಗಳ ಮುಖಂಡರು, ದಲಿತ ಮುಖಂಡರು ಭಾಗವಹಿಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.